ಹಲವು ವರ್ಷಗಳ ಹಿಂದೆ ಒಂದು ರಾಜ್ಯವಿತ್ತು. ಅರುಣ ಎಂಬ ಸುಂದರ ಯುವತಿ ಆ ರಾಜ್ಯದಲ್ಲಿ ವಾಸಿಸುತ್ತಿದ್ದಳು. ಅವಳು ಪ್ರಕೃತಿ, ಹೂವುಗಳು ಮತ್ತು ಪ್ರಾಣಿಗಳನ್ನು ತುಂಬಾ ಪ್ರೀತಿಸುತ್ತಿದ್ದಳು. ಆಹಾ, ಈ ಹೂಗಳು ಎಷ್ಟು ಸುಂದರವಾಗಿವೆ. ಈ ಕಾಡಿನಲ್ಲಿ ತಿರುಗುವ ಮೂಲಕ ಎಲ್ಲಾ ಪ್ರಾಣಿಗಳು ನನ್ನ ಸ್ನೇಹಿತರಾಗಿದ್ದಾರೆ. ಅಯ್ಯೋ, ಇವುಗಳ ಬಗ್ಗೆ ಯೋಚಿಸುತ್ತಾ ಮನೆಗೆ ಹೋಗಲು ಮರೆತಿದ್ದೇನೆ. ಒಂದು ದಿನ ಅರುಣ ಕಾಡಿನಲ್ಲಿ ತಿರುಗಾಡುತ್ತಾ ತನ್ನ ದಾರಿಯನ್ನು ತಪ್ಪಿಸಿಕೊಳ್ಳುತ್ತಾರೆ. ಆಗ ಆಕೆಗೆ ದಾರಿಯಲ್ಲಿ ಉದಯ್ ಎಂಬ ಯುವಕ ಕಾಣಿಸಿಕೊಳ್ಳುತ್ತಾನೆ. ಉದಯ್ ಧೈರ್ಯಶಾಲಿ ಮತ್ತು ಜ್ಞಾನವಂತನಾಗಿದ್ದ. ಅವನಿಗೆ ಕಾಡಿನ ರಹಸ್ಯಗಳು ಚೆನ್ನಾಗಿ ಗೊತ್ತಿತ್ತು. ಅವರಿಬ್ಬರು ಸ್ನೇಹಿತರಾಗುತ್ತಾರೆ. ಹಲೋ, ನಾನು ಉದಯ್. ನಿಮ್ಮ ಹೆಸರು? ನೀವೆಲ್ಲಿಂದ ಬಂದಿದ್ದೀರಿ? ನೀವು ಎಲ್ಲಿಗೆ ಹೋಗುತ್ತಿದ್ದೀರಿ? ನನ್ನ ಹೆಸರು ಅರುಣ. ಬೆಳಿಗ್ಗೆ ಮನೆಯಿಂದ ಈ ಕಾಡಿಗೆ ಬಂದ ದಾರಿಯನ್ನು ಮರೆತಿದ್ದೇನೆ. ಓಹೋ, ಹೌದಾ? ಹೋಗೋಣ ಬನ್ನಿ. ಚಿತ್ರಲೇಖ ತನ್ನ ದುಷ್ಟ ಮಂತ್ರ ಶಕ್ತಿಯಿಂದ ವಿಕೃತ ಕೃತ್ಯಗಳಿಂದ ಭಯಾನಕವಾದ ರೂಪದಲ್ಲಿ ಕಾಣುತ್ತಿದೆ. ಇಡೀ ರಾಜ್ಯವೇ ಉದ್ವಿಗ್ನತೆ ಮತ್ತು ಭಯದಿಂದ ಕೂಡಿದೆ. ಜನರನ್ನು ರಕ್ಷಿಸಲು ಋಷಿಗಳು ಯಜ್ಞ ಯಾಗಗಳನ್ನು ಮಾಡುತ್ತಿದ್ದಾರೆ. ಉದಯ್ ಅರುಣಗೆ ತನ್ನ ರಾಜ್ಯದ ಬಗ್ಗೆ, ಚಿತ್ರಲೇಖ ಎಂಬ ರಾಕ್ಷಸಿ ತನ್ನ ರಾಜ್ಯವನ್ನು ಆಕ್ರಮಿಸಿದ ಬಗ್ಗೆ, ಆ ರಾಕ್ಷಸಿನಿಂದ ತನ್ನ ರಾಜ್ಯವನ್ನು ರಕ್ಷಿಸಲು ಈ ಕಾಡಿನೊಳಗೆ ರಾಕ್ಷಸಿ ಚಿತ್ರಲೇಖದ ರಹಸ್ಯವನ್ನು ಕಂಡುಹಿಡಿಯಲು ಬಂದಿದ್ದೇನೆ ಎಂದು ಉದಯ್ ಅರುಣಗೆ ಹೇಳುತ್ತಾನೆ. ಅರುಣ ಮತ್ತು ಉದಯ್ ತಮ್ಮ ಪ್ರಯಾಣವನ್ನು ಮುಂದುವರಿಸಿದರು. ಕಾಡು, ನದಿ, ಪರ್ವತ ಪ್ರದೇಶಗಳನ್ನು ದಾಟಿ ಹಲವು ಸವಾಲುಗಳನ್ನು ಎದುರಿಸಿ ಧೈರ್ಯದಿಂದ ಮುನ್ನಡೆಯುತ್ತಾರೆ. ಉದಯ್, ಇಲ್ಲಿ ನೋಡಿ, ಪ್ರಕಾಶಮಾನವಾದ ಪುಸ್ತಕವೊಂದು ಕಂಡುಬರುತ್ತಿದೆ. ನಂತರ ಇದ್ದಕ್ಕಿದ್ದಂತೆ ಚಿತ್ರಲೇಖ ಎಂಬ ಮಾಯಾ ರಾಕ್ಷಸಿ ಉದಯ್ ಮತ್ತು ಅರುಣನ ಮೇಲೆ ತನ್ನ ಅತೀಂದ್ರಿಯ ಮತ್ತು ದುಷ್ಟ ಶಕ್ತಿಗಳನ್ನು ಪ್ರಯೋಗಿಸುತ್ತಾಳೆ. ರಾಕ್ಷಸಿ ಚಿತ್ರಲೇಖ ಅವರಿಗೆ ಅನೇಕ ರೀತಿಯಲ್ಲಿ ಸಮಸ್ಯೆಗಳನ್ನು ಉಂಟುಮಾಡುತ್ತದೆ. ಗುಹೆಯಲ್ಲಿ ಪ್ರಜ್ಞೆ ತಪ್ಪಿ ಬಿದ್ದ ಉದಯ್ ಮತ್ತು ಅರುಣರನ್ನು ದೇವರು ಮತ್ತು ದೇವಿಯು ಕಾಂತಿ ಮತ್ತು ಬೆಳಕಿನಿಂದ ಕಾಣಿಸಿಕೊಂಡರು, ಆಶೀರ್ವದಿಸಿದರು ಮತ್ತು ರಕ್ಷಿಸಿದರು. ರಾಕ್ಷಸಿ ಚಿತ್ರಲೇಖವನ್ನು ಕೊಲ್ಲುವ ಶಕ್ತಿಯನ್ನು ಅನುಗ್ರಹಿಸಿದರು. ಉದಯ್ ಮತ್ತು ಅರುಣ ಗುಹೆಯಲ್ಲಿದ್ದ ಕಾಂತಿವಂತವಾದ ಪುಸ್ತಕವನ್ನು ತೆಗೆದುಕೊಂಡು ಅದನ್ನು ಓದಿ ರಾಕ್ಷಸಿ ಚಿತ್ರಲೇಖವನ್ನು ನಾಶಮಾಡಲು ಹೊರಟರು. ಉದಯ್ ಮತ್ತು ಅರುಣ ಚಿತ್ರಲೇಖ ಎಂಬ ರಾಕ್ಷಸಿಯನ್ನು ಕೊಂದು ತಮ್ಮ ರಾಜ್ಯವನ್ನು ತಲುಪುತ್ತಾರೆ. ರಾಜಗುರು ಮತ್ತು ಜನರು ಬಹಳ ಸಂತೋಷದಿಂದ ಉದಯ್ ಮತ್ತು ಅರುಣರನ್ನು ಸ್ವಾಗತಿಸುತ್ತಾರೆ. ಉದಯ್ ಮತ್ತು ಅರುಣ ಪರಸ್ಪರ ಪ್ರೀತಿ ಮತ್ತು ಮಮತೆಯನ್ನು ವ್ಯಕ್ತಪಡಿಸುತ್ತಾರೆ. ಹಿರಿಯರ ಅನುಮತಿ ಮತ್ತು ರಾಜನ ಆಶೀರ್ವಾದದೊಂದಿಗೆ ಅವರ ವಿವಾಹವು ಜನರ ಹರ್ಷೋದ್ಗಾರದ ನಡುವೆ ಅದ್ದೂರಿಯಾಗಿ ನೆರವೇರಿತು. ಅರುಣ ಮತ್ತು ಉದಯ್ ಅವರ ಮಿಲನ ಮತ್ತು ಅವರ ಪ್ರಾಮಾಣಿಕತೆ, ಧೈರ್ಯ ಮತ್ತು ದೇಶಭಕ್ತಿಯ ಸಂಯೋಜನೆಯು ನಮ್ಮ ರಾಜ್ಯವನ್ನು ರಾಕ್ಷಸಿ ಚಿತ್ರಲೇಖೆಯ ಹಿಡಿತದಿಂದ ಮುಕ್ತಗೊಳಿಸಿ ಅರುಣೋದಯವನ್ನು ತಂದಿತು ಎಂದು ರಾಜನು ಉದಯ್ ಮತ್ತು ಅರುಣರನ್ನು ಶ್ಲಾಘಿಸಿ ಗೌರವಿಸಿದನು. ಈ ಕಥೆಯ ನೈತಿಕತೆ, ಪ್ರಾಮಾಣಿಕತೆ, ನೈತಿಕತೆ, ಧೈರ್ಯ, ದೈವಭಕ್ತಿ,
ಧರ್ಮನಿಷ್ಠೆ ಮತ್ತು ದೇಶಭಕ್ತಿ ಇರುವವರಿಗೆ ರಾಜರು, ಮಂತ್ರಿಗಳು ಮತ್ತು ಸರ್ಕಾರಗಳ ಮೆಚ್ಚುಗೆ ಮತ್ತು ಗೌರವ ಯಾವಾಗಲೂ ಸಿಗುತ್ತದೆ.